ಹಿಂದೆ ಡಬಲ್ ಇಂಜಿನ್ ಅಂತ ಹೇಳ್ತಾ ಇದ್ರು. ಈ ಬಾರಿ ಡಬಲ್ ಸರ್ಕಾರ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ರಾಜ್ಯದಲ್ಲೂ ನಮ್ಮ ಸರ್ಕಾರ, ಕೇಂದ್ರದಲ್ಲೂ ನಮ್ಮ ಸರ್ಕಾರ ಬರಬೇಕು, ಲೋಕಸಭೆ ಚುನಾವಣೆಯಲ್ಲಿ ಟಾರ್ಗೆಟ್ 20 ರೀಚ್ ಆಗಬೇಕು ಅಂತ ಕಾಂಗ್ರೆಸ್ ಇವತ್ತಿನಿಂದ ಪಾಂಚಜನ್ಯವನ್ನ ಮೊಳಗಿಸ್ತಾ ಇದೆ. ಅದರ ಜೊತೆಗೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಲೋಕ ಅಖಾಡ ಕಾವೇರ್ತಾ ಇದೆ. 28 ಲೋಕ ಕ್ಷೇತ್ರಗಳ ಪೈಕಿ ಆ ಒಂದು ಕ್ಷೇತ್ರವೇ ಹೈ ವೋಲ್ಟೇಜ್. ಆ ಒಂದು ಕ್ಷೇತ್ರ ಬಹಳಷ್ಟು ಹೈ ವೋಲ್ಟೇಜ್. ಏಟಿಗೆ ಎದುರೇಟು, ತಂತ್ರಕ್ಕೆ ಪ್ರತಿತಂತ್ರ ರಂಗೇರ್ತಾ ಇದೆ ಸಂಸತ್ ಸಮಾರದ ಆ ಒಂದು ಕ್ಷೇತ್ರ. ಯಾವುದು ಆ ಒಂದು ಕ್ಷೇತ್ರ? ಏಟಿಗೆ ಎದುರೇಟು, ತಂತ್ರಕ್ಕೆ ಪ್ರತಿತಂತ್ರ, ಆ ಒಂದು ಕ್ಷೇತ್ರ ಮಾತ್ರ ದಿನೇ ದಿನೇ ರಂಗೇರ್ತಾ ಇದೆ. ಯಾವುದು ಆ ಕ್ಷೇತ್ರ? ಕಾಂಗ್ರೆಸ್ ತಂತ್ರ ಏನು, ದೋಸ್ತಿ ಪ್ರತಿತಂತ್ರ ಏನು, ಆ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಯಾವ್ಯಾವ ರಾಜಕೀಯ ಪಕ್ಷಗಳು ಏನೆಲ್ಲ ತಂತ್ರಗಾರಿಕೆ ಮಾಡ್ತಾ ಇದೆ? ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಈ ಲೋಕಸಭೆಯ ಕಾವು ಏರ್ತಾ ಇದೆ, ಹೆಚ್ಚಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಪ್ರತಿದಿನವೂ ಹೆಚ್ಚಾಗ್ತಾ ಇದೆ ಚುನಾವಣಾ ಕಾವು. ಡಿಕೆ ಬ್ರದರ್ಸ್ಗೆ ಚೆಕ್ಮೇಟ್ ಕೊಡೋದಕ್ಕೆ ದೋಸ್ತಿ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಡಿಕೆ ಸುರೇಶ್ ಸೋಲಿಸೋದಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರ ಜಂಟಿ ಪ್ಲಾನ್ ಕಾರ್ಯತಂತ್ರ ಆಗ್ತಾ ಇದೆ. ಪ್ರತಿಷ್ಠೆಯ ಕದನ ಗೆಲ್ಲೋದಕ್ಕೆ ಅಶ್ವಥ್ ನಾರಾಯಣರಿಂದ ಪಂಚಸೂತ್ರ ಅಂತ ಡಿಕೆ ಸುರೇಶ್ ಸೋಲಿಸೋದಕ್ಕೆ 5 ಸೂತ್ರ ಅನಿವಾರ್ಯ ಅಂತ ಅಶ್ವಥ್ ನಾರಾಯಣ್ ಹೇಳಿದಾರಂತೆ. ಲೋಕ ಗೆಲ್ಲೋದಕ್ಕೆ ಸಮನ್ವಯ ಸಮಿತಿಯ ಸದಸ್ಯರಿಂದ ಈ 5 ಸೂತ್ರಗಳ ರಚನೆ ಆಗಿದೆ. ನಿನ್ನೆ ಎಚ್ ಡಿ ಕುಮಾರಸ್ವಾಮಿ, ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ಒಂದು ಸಭೆ ಆಯಿತು, ಸಮನ್ವಯ ಸಭೆ ಆಯಿತು. ಆ ಸಭೆಯಲ್ಲಿ ಪಂಚಸೂತ್ರವನ್ನ ರಚನೆ ಮಾಡಿದ್ದಾರೆ. ಏನದು ಪಂಚಸೂತ್ರ? ವಿಸ್ತಾರ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಈ ಪಂಚಸೂತ್ರ ಏನು ಅನ್ನೋದರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ವಿಸ್ತಾರ ನ್ಯೂಸ್ನಲ್ಲಿದೆ. ಈ ಪಂಚಸೂತ್ರ ಏನು? ಸೂತ್ರ 1, ಮನೆ ಮನೆಗೂ ತೆರಳಿ ಮೋದಿ ಮತ್ತೊಮ್ಮೆ ಅನ್ನೋ ಘೋಷವಾಕ್ಯವನ್ನ ಹೇಳೋದು. ಮನೆ ಮನೆಗೂ ತೆರಳೋದು, ಮೋದಿ ಮತ್ತೊಮ್ಮೆ ಅಂತ ಹೇಳೋದು, ಈ ಮಂತ್ರವನ್ನು ಜಪಿಸೋದು. ಇದು ಸೂತ್ರ ನಂಬರ್ 1. ಸೂತ್ರ ನಂಬರ್ 2, ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಿದರೆ ಮೋದಿ ಗೆದ್ದಂತೆ ಅಂತ ಪ್ರಚಾರ ಮಾಡೋದು, ಮೋದಿಯನ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಮಾಡೋದು. 3ನೇದು, ನೋಟು ಡಿಕೆಶಿಯದ್ದು, ಓಟು ಮಂಜುನಾಥ್ಗೆ ಅಂತ ಕ್ಯಾಂಪೇನ್ ಮಾಡೋದು. ಬಹಳ ಚೆನ್ನಾಗಿದೆ ನೋಡಿ. ನೋಟು ಡಿಕೆಶಿಯದ್ದು, ಓಟು ಮಂಜುನಾಥ್ಗೆ, ಇದನ್ನು ಹೇಳೋದು. 4ನೇದು, ಡಿಕೆ ಬ್ರದರ್ಸ್ ಮೇಲಿರುವಂತಹ ಆರೋಪ, ಧಮಕಿ ಹಾಕ್ತಿದ್ದಾರೆ, ಇದನ್ನು ಪ್ರಚಾರ ಮಾಡೋದು. ಇದು ಪಾಯಿಂಟ್ ನಂಬರ್ 4. ಸೂತ್ರ ನಂಬರ್ 4. ಸೂತ್ರ ನಂಬರ್ 5, ಬೂತ್ ಮಟ್ಟದಲ್ಲಿ 2 ಪಕ್ಷಗಳ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡುವಂತೆ ಮಾಡೋದು. ಈಗಾಗಲೇ ನಾಯಕರ ಮಟ್ಟದಲ್ಲಿ ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ, ಆದರೆ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಜೊತೆಯಾಗಿ ಕೆಲಸ ಮಾಡಬೇಕು. ಇಲ್ಲಿ ಬಿಜೆಪಿಯದ್ದು ಒಂದಷ್ಟು ಮತ ಇದೆ, ಬಿಜೆಪಿಯಲ್ಲಿ ಒಂದಷ್ಟು ಮತ ಇದೆ, ಅದರ ಜೊತೆಗೆ ಜೆಡಿಎಸ್ನ ಒಂದಷ್ಟು ಮತಗಳಿದ್ದಾವೆ. ಇದನ್ನ ಕ್ರೋಢೀಕರಿಸಬೇಕು. ಅದಕ್ಕೋಸ್ಕರ ಈ ಪಂಚಸೂತ್ರಗಳನ್ನು ಹೇಳಿದ್ದಾರೆ. ಮಾರುತಿ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮಾರುತಿ, ನಿನ್ನೆಷ್ಟೇ ನಾವು ಗಮನಿಸ್ತಾ ಇದ್ವಿ, ಸಮನ್ವಯ ಸಭೆಯನ್ನ ಮಾಡಿದ್ರು ಜೆಡಿಎಸ್ ಹಾಗೂ ಬಿಜೆಪಿ ಸಮನ್ವಯವನ್ನು ಮಾಡಿದ್ರು. ಅದೇನು ಆ ಸಮನ್ವಯ ಸಭೆಯಲ್ಲಿ ಏನಾಯ್ತು? 5 ಸೂತ್ರ ಅಂತ ಹೇಳ್ತಿದ್ದಾರೆ. ನಿಜಕ್ಕೂ ಈ 5 ಸೂತ್ರಗಳು ವರ್ಕ್ ಆಗ್ತವ ಅಲ್ಲಿ? ವೆರಿ ಗುಡ್ ಮಾರ್ನಿಂಗ್. ಮೊದಲನೇದಾಗಿ ಈ ಬಾರಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಮೊದಲ ಹಂತದಲ್ಲಿ ಹೇಳ್ತಾ ಇರುವಂತಹ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ರಾಜ್ಯದ ಗಮನ ಸೆಳೀತಾ ಇರುವಂತಹ ಒಂದು ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ದಿನದಿಂದ ದಿನಕ್ಕೆ ಈ ಕ್ಷೇತ್ರದ ಒಂದು ಕಾವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಒಂದು ಕಡೆ ಡಿಕೆಶಿ ಬ್ರದರ್ಸ್ಗೆ ಚೆಕ್ಮೇಟ್ ಕೊಡುವಂತಹ ಒಂದು ರೀತಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸೇರಿದಂತೆ ಬಿಜೆಪಿ ನಾಯಕರು ಕೂಡ ಒಂದಷ್ಟು ತಂತ್ರಗಳನ್ನ ಮಾಡ್ತಾ ಇರುವಂತದ್ದು. ಅದೇ ರೀತಿ ಮತ್ತೊಮ್ಮೆ ಆ ಕ್ಷೇತ್ರದಲ್ಲಿ ಗೆಲ್ಲಬೇಕು, ಬಿಜೆಪಿಯ ರಾಷ್ಟ್ರೀಯ ಮಟ್ಟದ ನಾಯಕರಿಂದ ರಾಜ್ಯ ಮಟ್ಟದ ನಾಯಕರುವರೆಗೂ ಕೂಡ ಬೆಂಗಳೂರು ಗ್ರಾಮಾಂತರವನ್ನ ಗೆಲ್ಲೋದಕ್ಕೆ ಬಹಳಷ್ಟು ಸ್ಟ್ರಾಟಜಿಯನ್ನ ಮಾಡ್ತಾ ಇರೋದ್ರಿಂದ ಎಚ್ಚೆತ್ಕೊಂಡಿರುವಂತಹ ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ಇಬ್ರು ಕೂಡ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ತಂತ್ರಗಾರಿಕೆಯನ್ನ ಎಣಿತಾ ಇದ್ದಾರೆ. ನಿನ್ನೆ ಮೈತ್ರಿ ಓಕೆ, ನೀವು ಧ್ವನಿ ಕೇಳಿಸ್ತಾ ಇಲ್ಲ ಮಾರುತಿ. ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ. ಆಡಿಯೋ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಓಕೆ, ನೋಡಿ, ಈ 5 ಸೂತ್ರಗಳನ್ನ ಹೆಣೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ಅಶ್ವಥ್ ನಾರಾಯಣ್ ಅವರು, ಮಾಜಿ DCM, ಈ 5 ಸೂತ್ರಗಳನ್ನು ಹೇಳಿದಾರಂತೆ. ಅದರಲ್ಲಿ ಪ್ರಮುಖವಾದದ್ದು, ಜನರ ಬಳಿ ಹೋಗಬೇಕು, ಮೋದಿ ಜಪ ಮಾಡಬೇಕು. ನೀವು ಕೊಡುವಂತ ಪ್ರತಿ ಮತ ಮಂಜುನಾಥ್ ಅವರು ಕೊಟ್ಟರೂ ಕೂಡ ನೇರವಾಗಿ ಹೋಗೋದು ಮೋದಿಯವರಿಗೆ. ಮೋದಿಯನ್ನ ಗೆಲ್ಲಿಸಬೇಕು, ಮೋದಿ ಮತ್ತೊಮ್ಮೆ ಅನ್ನೋ ಜಪವನ್ನ, ಮಂತ್ರವನ್ನ ಪದೇ ಜಪಿಸಬೇಕು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ರೆ
ಮೋದಿ ಗೆದ್ದಂತೆ ಅಂತ ಪ್ರಚಾರ ಮಾಡಬೇಕು. ಮಂಜುನಾಥ್ ಅವರಿಗೆ ವೋಟ್ ಹಾಕಿ ಕಳಿಸಿದ್ದೆ ಆದ್ರೆ ದೇಶದಲ್ಲಿ ಮತ್ತೊಮ್ಮೆ ಮೋದಿ ಅವರು ಅಧಿಕಾರಕ್ಕೆ ಬರ್ತಾರೆ ಅನ್ನುವಂಥದ್ದನ್ನ ಇಡೀ ಕ್ಷೇತ್ರದಾದ್ಯಂತ ಈ ರೀತಿಯಾದಂತಹ ಒಂದು ಚರ್ಚೆ ಆಗ್ಬೇಕು ಅನ್ನುವಂಥದ್ದು. ಜೊತೆಗೆ ವೈದ್ಯರಾಗಿ ಜನರ ಮನಸ್ಸನ್ನ ಗೆದ್ದಿರುವಂತಹ ಮಂಜುನಾಥ್ ಅವರನ್ನ ಯಾವ ರೀತಿಯಾಗಿ ಮನೆ ಮನೆಗೆ ತಲುಪಿಸ್ತೀವಿ ಅನ್ನೋದ್ರ ಮೇಲೆ ಅಂದ್ರೆ ಕೇವಲ ರೋಡ್ ಶೋಗಳನ್ನ ಮಾಡೋದ್ರ ಮುಖೇನ, ಸಮಾವೇಶಗಳನ್ನ ಮಾಡೋದ್ರ ಮುಖೇನ ಮತದಾರರನ್ನ ಸೆಳೆಯೋದಕ್ಕೆ ಆಗೋದಿಲ್ಲ. ಆದ್ರೆ ನಾವು ಪ್ರತಿ ಮನೆ ಮನೆಗೂ ಹೋಗಿ ಮನೆ ಮನೆಗೆ ಮುಟ್ಟಿದ್ದೆ ಆದ್ರೆ, ಪ್ರತಿ ಮತದಾರನ ಕಿವಿಗೆ ನಾವು ಕೊಟ್ಟಿದ್ದೆ ಆದ್ರೆ, ಆ ಸಂದೇಶವನ್ನ ರವಾನೆ ಮಾಡಿದ್ದೆ ಆದ್ರೆ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವಂಥದ್ದು. ಅದ್ರ ಜೊತೆಗೆ ಏನು ಚನ್ನಪಟ್ಟಣ, ರಾಮನಗರ, ಮಾಗಡಿ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಡಿಕೆಶಿ ಬ್ರದರ್ಸ್ ಬಿಜೆಪಿ ಹಾಗೂ ಜೆಡಿಎಸ್ ನ ಕೆಲವೊಂದಷ್ಟು ನಾಯಕರನ್ನ ಸೆಳೀತಾ ಇದ್ರೆ ಅವರನ್ನ ಮನವೊಲಿಸುವಂತದ್ದು. ಜೊತೆಗೆ ಕಾಂಗ್ರೆಸ್ ಅಲ್ಲಿ ಅಸಮಾಧಾನಗೊಂಡಿರುವಂತಹ ಕೆಲವೊಂದಷ್ಟು ನಾಯಕರನ್ನ ಮೈತ್ರಿ ಪಕ್ಷಗಳಿಗೆ ಸೆಳೆಯುವಂತ ಒಂದು ಕೆಲಸವನ್ನ ಮಾಡ್ಬೇಕು. ಈ 5 ಸೂತ್ರಗಳನ್ನ ನಾವು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಅಡಾಪ್ಟ್ ಮಾಡಿದ್ದೆ ಆದ್ರೆ ಮಂಜುನಾಥ್ ಅವರು ಗೆಲ್ಲೋದು ಸುಲಭ ಅನ್ನುವಂತಹ ಒಂದು ವಿಚಾರಗಳು ಚರ್ಚೆ ಆಗಿರುವಂತದ್ದು. ಒಟ್ಟಾರೆ ಈ ಎಲ್ಲಾ ಬೆಳವಣಿಗೆಗಳು ನಡೆದಿವೆ. ಒಂದ್ ಕಡೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಮಾಡ್ತಾ ಇರುವಂತಹ ತಂತ್ರಗಾರಿಕೆ, ಅದಕ್ಕೆ ಪ್ರತಿತಂತ್ರವಾಗಿ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಅವರು ಮಾಡ್ತಾ ಇರುವಂತಹ ಒಂದು ತಂತ್ರಗಾರಿಕೆ ನೋಡಿದ್ರೆ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಇಂತ ಒಂದು ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಕ್ರಿಯೇಟ್ ಆಗ್ತಾ ಇತ್ತು. ಈ ಬಾರಿ ಅದು ಬೆಂಗಳೂರು ಗ್ರಾಮಾಂತರದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಈಗಾಗಲೇ ಮಾರ್ಪಾಡು ಆಗಿದೆ. ಈ ಹಿಂದೆ 2019ರಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಆಗಿತ್ತು. ಅದಕ್ಕೂ ಮೊದಲು ನಡೆದಂತ 2014ರಲ್ಲಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಆಗಿತ್ತು. ಈ ಬಾರಿ ಆ ಒಂದು ಹೈ ವೋಲ್ಟೇಜ್ ಎಲ್ಲವೂ ಕೂಡ ಬೆಂಗಳೂರು ಗ್ರಾಮಾಂತರದಲ್ಲೇ ಕಾಣಿಸ್ತಾ ಇದ್ದಂತಿದೆ. ಇನ್ನು 20 ದಿನಗಳು ಇರೋದ್ರಿಂದ ಯಾವ ರೀತಿಯಾಗಿ ತಂತ್ರ ಮತ್ತೆ ರಣತಂತ್ರಗಳನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಯಾರು ಮತದಾರನ ಮನಸ್ಸನ್ನ ಗೆಲ್ತಾರೋ ಆ ಅಭ್ಯರ್ಥಿ, ಆ ಪಕ್ಷ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಮಾರುತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.